ಎಲ್ಲರಿಗೂ ಗುಡ್ ಮಾರ್ನಿಂಗ್. ಚಟಪಟ ಅಂತ ಜಸ್ಟ್ ಇವಾಗ ಎದ್ದಿದ್ದೇನೆ. ಟೈಮ್ ಆಗಿತ್ತು, ನೋಡ್ತೀನಿ 8 ಗಂಟೆ ಆಗಿದ್ದೆ. ಇವಾಗ ಎದ್ದು ಕೆಲಸ ಜಾಸ್ತಿ ಇದೆ. ಇವಾಗ ಪಟ್ ಅಂತ ಹೋಗಿ ತಲೆ ತೊಳೆದು ಅಂತ ಕಟ್ಟಿಂಗ್ ಕಡೆಗೆ ಹೋಗೋಣ. ಕಟ್ಟಿಂಗ್ ಹೋಗಿ ನಮ್ಮ ಮುಕ್ಳಿ ತೊಳೆದಿರೋ ಮುಕ್ಲಪ್ಪ ಧನುಷ್ನ ಮೀಟ್ ಆಗೋಣ. ಜಸ್ಟ್ ಇವಾಗ ಎದ್ದಿದ್ದೀನಿ. ಇವಾಗ ಎದ್ದು ಬ್ರಷ್ ಮಾಡಾಯಿತು, ತಲೆ ತೊಳೆದಾಯ್ತು, ಮಿಕ್ಕಿದ್ದು ಕಾರ್ಯಗಳನ್ನೆಲ್ಲ ಮುಗಿಸಾಯಿತು. ಇವಾಗ ಜಸ್ಟ್ ಫಟ್ ಅಂತ ಹೋಗೋಣ. ಟೈಮ್ ಆಗಿದೆ, ಸಂಡೇ ಬೇರೆ ಆಗಿದೆ, ವೀಕೆಂಡು. ಜೊತೆಗೆ ನಮ್ಮ ಹಾಸನಮ್ಮನ ದೇವಸ್ಥಾನ ಬೇರೆ ಓಪನ್ ಆಗಿದೆ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸಿಟಿ ಒಳಗಡೆ ಹೆಂಗಿದೆ ಇವತ್ತು ಏನು ಅನ್ನೋದನ್ನ ತೋರಿಸ್ತೀನಿ. ಮತ್ತು ಬೇರೆ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅನ್ನೋದು DM ಮಾಡಿ, ಇಲ್ಲಾಂದರೆ ಕಮೆಂಟಲ್ಲಿ ಹಾಕಿ. ಜೊತೆಗೆ ಧನುಷ್ ಅಂತ ಮನೋಜ್ ಅಂತ ಇದ್ದಾರೆ, ನಂದು ದೋಸ್ತ್, ಅಂದರೆ ಸಣ್ಣ ಬ್ರದರ್ಸ್ಗಳು. ಅವ್ರಿಗೆ ಇವತ್ತು ನಾಳೆಯಲ್ಲಿ ಒಂದು ಟಾಸ್ಕ್ ಕೊಡ್ತಿದ್ದೀನಿ, ಸೈಕಾಗಿರೋ ಟಾಸ್ಕು. ಇದೇ ಅಕೌಂಟಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ, ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಹೇಳಿ. ಜೊತೆ ಹೊರಟೆ ಸಿಟಿ ಕಡೆಗೆ. ಬಟ್ ಸನ್ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಂತ, ಕ್ಯೂಟಾಗಿ ಕಾಣಿಸ್ತಿದೆ. ಸನ್ ನೋಡ್ತಾ ಕಟಿಂಗ್ ಶಾಪ್ ಇದ್ದಾನೆ, ನಾನು ಕಟಿಂಗ್ ಮಾಡಿಸೋದು. ನಮ್ಮ ಜೊತೆ ಇದ್ದಾರೆ ಮೈಕಲ್ ಮುಕ್ಲಪ್ಪ ಅವರು. ಕಟಿಂಗ್ ಮಾಡಿಸಿ ಆಮೇಲೆ ಔಟ್ಲುಕ್ ಹೆಂಗಿದೆ ಅಂತ ತೋರಿಸ್ತೀವಿ. ಜಸ್ಟ್ ಇವಾಗ ಕಟಿಂಗ್ ಮುಗಿಸಿ ನಾನು ಮತ್ತು ಬಾಡ್ಗೋ ಬಸ್ಸಿ ಹಿಂದೆ ಕೂತವನೆ. ತಿಂಡಿಗೆ ಹೋಗ್ತಿದ್ದೀವಿ. ತಿಂಡಿ ಮಾಡಿ ಅವನನ್ನು ಅಂಗಡಿತ ಬಿಟ್ಟು ಸ್ನಾನ ಮುಗಿಸಿ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ನೋಡಬೇಕು. ನೋಡೋಣ ಇವತ್ತಿಂದು ಡೇ ಏನೇನಾಗುತ್ತೆ ಎಲ್ಲ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಬೆಳಗ್ಗೆ ಬಾಡೂಟದ ಭೋಜನ ನಾನು ಮತ್ತು ಧನುಷ್ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹೆಂಗಿದೆಯಪ್ಪ ಟೇಸ್ಟ್? ನಾವಿಲ್ಲಿ ಗಾಯ್ಸ್ ಕಟಿಂಗ್ ಎಲ್ಲ ಮುಗೀತು. ಔಟ್ಲುಕ್ ನೋಡ್ತಿರ್ಬೋದು. ಔಟ್ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಹೊರಟಿದ್ದೀವಿ. ಹಾಸನಾಂಬ ದೇವಸ್ಥಾನ ಸುತ್ತಮುತ್ತ ಇರೋ ಚಿಕ್ಕ ಪುಟ್ಟ ಅಂಗಡಿಗಳನ್ನು ತೋರಿಸೋಣ, ಏನೇನು ಫುಡ್ ಸಿಗುತ್ತೆ ಏನೇನು ಅಂತ ಹೊರಟಿದ್ದೀನಿ. ಬೇಬಿ ವಾಶ್ ಮಾಡಿ ಸರ್ವಿಸ್ ಮಾಡಿ ನಿಲ್ಲಿಸಿದ್ದೀನಿ. ಇವಾಗ ತಗೊಂಡು ಹೊರಡೋಣ ಬನ್ನಿ. ಡೈರೆಕ್ಟ್ ಅಂಗಡಿ ಹೋಗಿ, ಅಂಗಡಿ ತಾವು ಯಾರ್ಯಾರು ಇದ್ದಾರೆ ಗೊತ್ತಿಲ್ಲ, ಧನುಷ್, ಮನೋಜ್, ಗೋಪಿ ಇರ್ಬೋದು ಅಂದ್ಕೊತೀನಿ. ಯಾರ್ಯಾರು ಇದ್ದಾರೆ ನೋಡಿಬಿಟ್ಟು ಅಲ್ಲಿಂದ ವೀಡಿಯೋ ಮಾಡ್ತೀನಿ, ಅಲ್ಲಿಂದ ಸಿಗ್ತೀನಿ. ಹೋಗ್ತಿದ್ದೀವಿ ಹಾಸನಾಂಬ ಟೆಂಪಲ್ ರೌಂಡ್ಸಿಗೆ. ನಾನು, ಧನುಷ್ ಮತ್ತು ನಮ್ಮ ಅಮೀರ್ ಬಾಯ್ ಹಾಯ್ ಮಾಡಿ. ಹಾಯ್ ಅಮೀರ್ ಬಾಯ್ ಜೊತೆ ಹೋಗ್ತಿದ್ದೀವಿ. ಇಲ್ಲಿ ಏರಿಯಾದವರು ಅವರು, ಅಮೀರ್ ಬಾಯ್ ಅಂತ, ನಂಬರ್ 1 ಗೋಲ್ಗುಪ್ಪ ಬಿಸ್ನೆಸ್ ಮ್ಯಾನು. ಇವಾಗ ಹೋಗಿ ಮುಂದೆ ಅಲ್ಲಿ ರೀಚ್ ಆದಮೇಲೆ ನಿಮಗೆ ಹಾಸನಾಂಬ ಸುತ್ತಮುತ್ತ ಅಂಗಡಿಗಳ ಬಗ್ಗೆ ಮತ್ತು ಏನೇನು ಸಿಗುತ್ತೆ ಎಲ್ಲದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀವಿ. ಅಲ್ಲಿ ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನಾವು ಹೋಗಿಲ್ಲ, ನಾವೆಲ್ಲ ಲಾಸ್ಟಿಗೆ ಹೋಗೋದು. ಇವಾಗ ಸುಮ್ಮನೆ ರೌಂಡ್ಸ್ ಹಾಕ್ತಿದ್ದೀವಿ. ಧನುಷ್ ಮೈಕಲ್ ಮುಕ್ಲಪ್ಪ ಇವರು ಹುಡುಗಿಯರ ಜೊತೆ ಬಿಸಿ ಭಾಳ ಇರ್ತಾರೆ. ಇವ್ರು ಅಮೀರ್ ಬಾಯ್ ಅಂತ ಅಂದ್ಬಿಟ್ಟು, ಇವ್ರು ಬಿಗ್ ಶೂಟರು. ಒಂದು ರಶ್ ಇದೆ, ಜನ ಇದ್ದಾರೆ. ಇನ್ನೇನು ಹಾಸನಾಂಬ ದೇವಸ್ಥಾನ ಅಂದಮೇಲೆ ವರ್ಷದಲ್ಲಿ 12 ದಿನ ಈ ತಿಂಗಳು ಓಪನ್ ಇದೆ, ಹಾಗಾಗಿ ಭಾಳ ಜನ ಇದ್ದಾರೆ. ಬಟ್ ಇವತ್ತಿಲ್ಲ, ಚಾಲೆಂಜ್ ಕೊಡಬೇಕು ಅಂದ್ಕೊಂಡಿದ್ದೆ. ಮನೋಜ್ ಕೈ ಎತ್ತಿದ್ದಾನೆ, ಹಂಗಾಗಿ ಪೋಸ್ಟ್ಪೋನ್ ಆಗಿದೆ ಚಾಲೆಂಜ್ನ. ನೋಡ್ತಿರ್ಬೋದು, ಇದು ಮುಂದೆ ಗಣಪತಿ ದೇವಸ್ಥಾನ ಇದೆ, ಅದೇ ರೋಡಲ್ಲಿ ಇರೋದು. ಇದೆಲ್ಲ ದುಡಿಯೋದ್ರಲ್ಲಿ ಯಾವುದು ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಮ್ ಅನ್ನೋದು. ದುಡಿಯೋದ್ರಲ್ಲಿ ಮಾತ್ರ, ಬೇರೆದ್ರಲ್ಲೆಲ್ಲ ಇದೆ. ಇವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಅವರವರಿಗೆಲ್ಲ ಕ್ಲೀನ್ ಮಾಡ್ತಾರೆ, ಕ್ಲೀನ್ನೆಸ್ ಕಾಪಾಡ್ತಾರೆ. ದಯವಿಟ್ಟು ಯಾರಾದ್ರೂ ಸರಿ ಡಸ್ಟ್ಬಿನಲ್ಲಿ ಹಾಕಿ, ತಿಂದಿದ್ದಾಗಲಿ ಮತ್ತೊಂದಾಗಲಿ ಪ್ಲಾಸ್ಟಿಕ್ ಪೇಪರ್ ಇದೆಲ್ಲ ಪ್ರಸಾದಕ್ಕೆ ದಾರಿ. ಇಲ್ಲಿ ಊಟ ಕೊಡ್ತಿರ್ತಾರೆ, ರಶ್ ಇದೆ ಇಲ್ಲೆಲ್ಲ. ನೋಡಿ ಡಸ್ಟ್ಬಿನ್ನಿಗೆ ಗಾಡಿನೇ ನಿಲ್ಲಿಸಿದ್ದಾರೆ, ಇಲ್ಲಿ ಹಾಕೋದು. ಯಾರನ್ನೂ ಕೆಳಗೆಲ್ಲ ಎಸಿಬೇಡಿ. ಇದು ಗಣಪತಿ ಟೆಂಪಲ್, ನಮ್ಮ ಹಾಸೋದು ಜನನೇ ಇರಲ್ಲ. ಇವಾಗ ನೋಡಿ ಫುಲ್ ಜನ, ಜಾತ್ರೆ ಪ್ರಯುಕ್ತವಾಗಿ. ಇದೆಲ್ಲ ಮಾಮೂಲಿ ಅಂಗಡಿಗಳು. ಇದು ಹಾಸನಾಂಬನ ದೇವಸ್ಥಾನದ ಎಂಟ್ರೆನ್ಸ್, ಬಟ್ ಇಲ್ಲಿಂದ ಯಾರಿಗೂ ಬಿಡೋಲ್ಲ. ಇದೇ ಮೇನ್ ಗೋಪುರ ಡೋರು, ನೋಡ್ತಿರ್ಬೋದು. ಚೆನ್ನಾಗಿದೆ, ನೋಡ್ತಿರ್ಬಹುದು. ಎಲ್ಲ ಅಂಗಡಿಗಳೇ ನಾವು ಯೂಸ್ ಮಾಡೋದು ಎಂಥದ್ದು ಏನೂ ಇಲ್ಲ, ಬರೀ ಎಲ್ಲ ಹುಡುಗಿರು ಯೂಸ್ ಮಾಡೋ ಅಂಥದ್ದು. ಅಮೀರ್ ಬಾಯ್ ಅವ್ರ ಹುಡುಗಿಗೋಸ್ಕರ ಹುಡುಕ್ತಿದ್ದಾರೆ. ಅವ್ರ ಹುಡುಗಿಗೆ ಏನಾದ್ರು ತಗೋಬೇಕಂತ ಹುಡುಗಿ ಹೋಗ್ತವ್ರು, ಅದಕ್ಕೆ ಅವ್ರ ಜೊತೆ ಬಂದಿದ್ದೀವಿ. ಹಾಸನದಲ್ಲಿ ವರ್ಷಕ್ಕೆ ಒಂದೇ ಸಲ ನಮಗೆ ಈ ಥರ ಜಾತ್ರೆ ಸಿಗೋದು, ಎಲ್ಲ ಟೈಮು ಸಿಗೋಲ್ಲ. ಹಂಗಾಗಿ ಸುಮ್ಮನೆ ಸಂಡೇ ಅಲ್ಲ, ಅಂಗಡಿನ ಓಪನ್ ಇರಲ್ಲ ಅನ್ನೋ ಉದ್ದೇಶದಿಂದ ನಾನು 3 ಜನ ಸೇರಿ ಸುಮ್ಮನೆ ಬಂದ್ವಿ, ಹಂಗೆ ಒಂದು ರೌಂಡ್ ಹಾಕೋ ಬರೋಣ ಅಂತ.
ಏನು ಇಲ್ಲ, ಎಲ್ಲ ನೋಡ್ತಿರ್ಬೋದು. ಬುಕ್ ಅಂಗಡಿ, ಜ್ಯೂಸ್ ಅಂಗಡಿ, ಸ್ಲಿಪ್ಪರ್ಸ್ ಎಲ್ಲ ಇದೆ. ಯಾರ್ಯಾರಿಗೆ ಏನೇನು ಬೇಕು ತಗೋಬಹುದು. ದೇವಸ್ಥಾನದ ಫುಲ್ ರಶ್ ಇದೆಯಂತೆ, ನಾವು ಹೋಗಿಲ್ಲ. ಹೋಗೋರು ಯಾರು ಇತ್ತು ಅಂದರೆ ಧರ್ಮದರ್ಶನಕ್ಕೆ ಹೋಗೋರು ಡೇ ಟೈಮಲ್ಲಿ ಹೋಗ್ಬೇಡಿ, ನೈಟ್ ಟೈಮ್ ಹೋಗಿ. ಟಿಕೆಟ್ ತೊಗೊಂಡು ಹೋಗೋರು ಅಷ್ಟೇ. ಇಷ್ಟೇ ಒಂದು ಸರೌಂಡಿಂಗು. ಜನ ಜಾಸ್ತಿ ಇದ್ದರು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಲೆಂತೇ ಆಗುತ್ತೆ, ಸೊ ಫುಲ್ ಡೇ ವೀಡಿಯೋ ಮಾಡೋಕ್ಕಾಗಲ್ಲ. ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಯಾರ್ಯಾರು ನೋಡ್ತಿದ್ದೀರಾ ಹಾಸನದವ್ರು ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆಲ್ಲ ಹಾಸನದವರಿಗೆ ಶೇರ್ ಮಾಡಿ. ನೀವು ಕೂಡ ಫಾಲೋ ಮಾಡಿಕೊಂಡು ಪ್ರತಿಯೊಬ್ಬರು ಕೈಲೂ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ. ಹೇಳಪ್ಪ ಏನಾದ್ರು. ಏನಿಲ್ಲ, ಥ್ಯಾಂಕ್ ಯು.